Xtream Chanel. ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಬೇಸಿಕ್ ನೀಡ್ಗಳನ್ನು ತೆಗೆದುಕೊಂಡಿದ್ದೀವಿ. ಕಳೆದ ತರಗತಿಯ ಹಾಗೆ ಈ ಒಂದು ತರಗತಿಯನ್ನು ನಾವು ಸೆಕೆಂಡ್ PUC ವಿದ್ಯಾರ್ಥಿಗಳ ಒಂದು ಪರೀಕ್ಷೆಯ ದೃಷ್ಟಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಮೇನ್ ವರ್ಬ್ಗಳ ಒಂದು ಬೇಸಿಕ್ ನೀಡನ್ನು ನಾವು ನೋಡ್ತಾ ಮುಂದಿನ ಆ ಪ್ರಶ್ನೆಗಳನ್ನು ಉತ್ತರಿಸುವುದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೇನ್ ವರ್ಬ್ಸ್ ಮುಖ್ಯ ಕ್ರಿಯಾಪದಗಳು ಪ್ರೆಸೆಂಟ್, ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್, ಹಾಗೆ ವರ್ತಮಾನ, ಭೂತಕಾಲ ಮತ್ತು ಭೂತಕೃದ್ವಾಚಕ ಎನ್ನುವಂಥ ರೀತಿಯಲ್ಲಿ ನಾವು ಎಕ್ಸಾಮ್ ಹಿತದೃಷ್ಟಿಯಿಂದ ಇವುಗಳನ್ನು ನೆನಪಿಡೋದಕ್ಕೋಸ್ಕರ VP1, VP2, VP3 ಅನ್ನುವಂತಕ್ಕಂತಹ ಒಂದು ಸಿಂಬಲ್ಗಳನ್ನು ಬಳಸೋದ್ರ ಮೂಲಕ ವರ್ಬ್ ಪ್ರೆಸೆಂಟು, ವರ್ಬ್ ಪಾಸ್ಟ್, ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಇವುಗಳನ್ನು ಗುರುತಿಸಿ ಸರಿಯಾದ ಒಂದು ಕ್ರಮದಲ್ಲಿ ನೆನಪಿಡುವಂತಕ್ಕಂಥ ಒಂದು ಕೆಲಸ. ಸೊ ಇದನ್ನ ಯಾವ ರೀತಿ ಯಾವ ಒಂದು ಸಂದರ್ಭದಲ್ಲಿ ಬಳಸಬೇಕು, ಇದನ್ನ ಯಾವುದೇ ಒಂದು ಸಂದರ್ಭದಲ್ಲಿ ಬಳಸಬೇಕು, ಇದನ್ನ ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನುವಂತಕ್ಕಂಥದ್ದು ಈಗಾಗಲೇ ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೇನೆ. ಈ ಪರೀಕ್ಷಾ ದೃಷ್ಟಿಯಿಂದ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಈ ವರ್ಕ್ ಫಾರ್ಮ್ ಅನ್ನ ಒಂದು ತುಂಬುವಂತಕ್ಕಂಥ ಕೆಲಸ ಸೆಕೆಂಡ್ PUC ಪರೀಕ್ಷಾ ಹಿತದೃಷ್ಟಿಯಿಂದ ಇವುಗಳನ್ನ ನಾವು ನೋಡ್ತಾ ಹೋಗೋಣ. ಬಹಳ ಸುಲಭವಾಗಿ ಇವುಗಳನ್ನ ನಾವು ನೆನಪಿಡೋದಾದ್ರೆ ಬಹಳ ಈಸಿಯಾಗಿ ನಾವು ಆ ಅಂಕಗಳನ್ನ ಪಡೆಯಬಹುದು. ಪ್ರೆಸೆಂಟು, ಪಾಸ್ಟು, ಪಾಸ್ಟ್ ಪಾರ್ಟಿಸಿಪಲ್, VP1, VP2, VP3 ಇಷ್ಟು ನೆನಪಿಟ್ರೆ ಆಯ್ತು. ಇವುಗಳನ್ನ ಒಂದು ಸಾರಿ ನೀವು ನೋಡ್ರಿ. ಸೊ ಈಗಾಗಲೇ ನಾವು ಆ ವರ್ಬ್ ಫಾರ್ಮ್ ಅನ್ನು ನೋಡಿದಾಗ ಆ ಒಂದು ಬೇಸ್ ಮೇಲೆ ಈ ಒಂದು ಕ್ವಶನ್ಗಳು ನಮಗೆ ಅಲ್ಲಿ ಅರೈಸ್ ಮಾಡಿರ್ತಾರೆ. ಈ ಕ್ವಶನ್ ಪೇಪರಿನ 26 ಕ್ವಶನ್ ಅನ್ನು ನಾವು ನೋಡೋದಾದ್ರೆ, ಕಂಪ್ಲೀಟ್ ದ ಫಾಲೋಯಿಂಗ್ by filling in the blanks using the right form of the word given in the brackets. ಸೊ ಇಲ್ಲಿ ಏನ್ ಹೇಳ್ತಾನ ಅಂದ್ರೆ, ಕಂಪ್ಲೀಟ್ ದ ಫಾಲೋಯಿಂಗ್, ಪೂರ್ಣ ಮಾಡ್ರಿ, ಪೂರ್ಣಗೊಳಿಸ್ರಿ, ಬೈ ಫಿಲ್ಲಿಂಗ್ ಇನ್ ದ ಬ್ಲಾಂಕ್ಸ್, ಖಾಲಿ ಇರ್ತಕ್ಕಂಥ ಜಾಗವನ್ನ ಏನ್ ಮಾಡ್ರಿ, ತುಂಬ್ರಿ ಅಂತ ಹೇಳ್ತಾ ಇದ್ದಾರೆ. ಯೂಸಿಂಗ್ ಮತ್ತೆ ಬಳಸ್ಕೊಳ್ರಿ ದ ರೈಟ್ ಫಾರ್ಮ್ ಆಫ್ ದ ವರ್ಬ್, ಸರಿಯಾಗಿರ್ತಕ್ಕಂಥ ಕ್ರಿಯಾಪದ ರಚನೆಯನ್ನ ಬಳಸುವುದರ ಮೂಲಕ ಆ ಖಾಲಿ ಇರ್ತಕ್ಕಂಥ ಜಾಗವನ್ನ ತುಂಬ್ರಿ. ಗಿವನ್ ಇನ್ ದ ಬ್ರಾಕೆಟ್ಸ್, ಅದನ್ನ ಎಲ್ಲಿ ಕೊಟ್ಟಿದ್ದಾನೆ, ಈ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾನೆ. ಹಾಗಾದ್ರೆ ಇದನ್ನ ತುಂಬಬೇಕಾದ್ರೆ, ಇದನ್ನ ಫಿಲ್ ಮಾಡ್ಬೇಕಾದ್ರೆ ನಮಗೇನ್ ಬೇಕಾವೋ ಅಲ್ಲಿ ವರ್ಬ್ ಫಾರ್ಮಿನ ಒಂದು ಐಡಿಯಾ ಇರಬೇಕು. ಈಗಾಗಲೇ ನಾನಲ್ಲಿ VP1, VP2, VP3 ಅಂತ ಹೇಳಿದ್ದೀನಿ. ಈ 26 ಕ್ವಶನ್ ನಾವು ಫಿಲ್ ಮಾಡ್ಬೇಕಾದ್ರೆ ನಮಗೆ ಅವರ್ ಫಾರ್ಮಿನ V3 ಫಾರ್ಮ್, VP3 ಅಂತ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಒಂದು ಫಾರ್ಮ್ ಗೊತ್ತಿತ್ತಂದ್ರೆ ನಾವು ಇದನ್ನ ಫಿಲ್ ಮಾಡಕ್ ಬರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ, ದ ಕ್ರಿಮಿನಲ್ ಡ್ಯಾಶ್ ಸೆಂಟೆನ್ಸ್ ಫಾರ್ ಲೈಫ್, ಎ ಗಾಡ್ ಡ್ಯಾಶ್ ಪ್ಲೇಸ್ ಓವರ್ ಹಿಮ್, ಎವ್ರಿ ಡೇ ದ ಫುಡ್ ಡ್ಯಾಶ್ bring by the god from the palace kitchen. So the criminal dash. ಸೊ ಇಲ್ಲಿ ಈ ಸೆಂಟೆನ್ಸ್ ಅನ್ನುವಂತಕ್ಕಂಥ V3 ಫಾರ್ಮೆ ಯಾವುದನ್ನ ನಮ್ಗೆ ಗೊತ್ತಿದ್ರೆ ಅಲ್ಲಿ ತುಂಬಕ್ ಬರುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ಈ ಡ್ಯಾಶಿನ ಹಿಂದಿರ್ತಕ್ಕಂತಹ ವರ್ಡ್ ಅಂದ್ರೆ ಶಬ್ದ ನಾವು ಮೊದಲು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಈ ಡ್ಯಾಶ್ ಇಂದಿರ್ತಕ್ಕಂಥ ಶಬ್ದ ಸಿಂಗ್ಯುಲರ್ ಪ್ಲೂರಲ್ ನೋಡ್ಕೋಬೇಕು. ಸಿಂಗ್ಯುಲರ್ ಆಗಿದ್ರೆ ಏನ್ ಬಳಸಬೇಕು, ಪ್ಲೂರಲ್ ಆಗಿದ್ರೆ ಏನ್ ಬಳಸಬೇಕು. ಈ ಡ್ಯಾಶ್ ಇಂದಿರ್ತಕ್ಕಂತಹ ಆ ಶಬ್ದವು ದ ಕ್ರಿಮಿನಲ್ ಅನ್ನುವಂತಕ್ಕಂಥದ್ದು ಸಿಂಗ್ಯುಲರ್ ಅಂದ್ರೆ ಏಕವಚನ ಆಗಿರೋದ್ರಿಂದ, ಒಬ್ಬನೇ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ಅಲ್ಲಿ ನಾವು ಕೆಲವು ಹೆಲ್ಪಿಂಗ್ ವರ್ಬ್ಗಳನ್ನ ಬಳಕೆ ಮಾಡ್ಬೇಕಾಗ್ತೈತೆ. ಫಾರ್ ಎಕ್ಸಾಂಪಲ್ ಸಿಂಗ್ಯುಲರ್ ಇತ್ತಪ್ಪ, ಅಲ್ಲಿ ನಾವು ಯಾವ್ದಾದ್ರು ಒಂದು ವರ್ಡ್ ಸಿಂಗ್ಯುಲರ್ ಇತ್ತಂತಂದ್ರೆ ನಾವು ಅಲ್ಲಿ ವಾಸ್ ಎನ್ನುವ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ಒಂದು ವೇಳೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಡ್ಯಾಶ್ ಹಿಂದಿರ್ತಕ್ಕಂಥ ಶಬ್ದವು ಪ್ಲೂರಲ್ ಆಗಿತ್ತಂತಂದ್ರೆ
ಯಾವುದು ಪ್ಲೂರಲ್ ಆಗಿತ್ತಂತಂದ್ರೆ ಅಲ್ಲಿ ನಾವು ವರ್ ಎನ್ನುವ ಒಂದು ಸಹಾಯಕ ಕ್ರಿಯಾಪದವನ್ನ ಇಲ್ಲಿ ಬಳಕೆ ಮಾಡಬೇಕು. ಸೊ ಈಗ ಹಾಗಾದ್ರೆ ನಾವು ಇಲ್ಲಿ ನೋಡುವುದಾದ್ರೆ ದ ಕ್ರಿಮಿನಲ್ ಅನ್ನುವಂತಕ್ಕಂತಹ ಒಂದು ಶಬ್ದ ಏಕವಚನ, ಇಟ್ ಮೀನ್ಸ್ ಸಿಂಗುಲರ್ ಆಗಿರೋದ್ರಿಂದ ಅಲ್ಲಿ ನಾನೇನ್ ಮಾಡ್ತೀನಿ, ಇದಕ್ಕೆ ಆನ್ಸರ್ ಬರೆಯುವ ಮುನ್ನ 26ನೇ ಕ್ವಶನ್ ಅಂತೇಳಿ ಆನ್ಸರ್ ಬರೆಯುವ ಮುನ್ನ ಇಲ್ಲಿ ಈ ಡ್ಯಾಶ್ಗೆ ಈ ಜಾಗಕ್ಕೆ ಮೊದಲಿಗೆ ವಾಸ್ ಅಂತ ಬರ್ಕೊಂತೀನಿ. ಯಾಕಂದ್ರೆ ಇಲ್ಲಿ ಕ್ರಿಮಿನಲ್ ಅನ್ನುವಂತಕ್ಕಂಥ ವ್ಯಕ್ತಿ ಒಬ್ಬನೇ ಇದ್ದಾನೆ, ಅದಕ್ಕೆ ವಾಸ್ ಎನ್ನುವ ಸಹಾಯಕ ಕ್ರಿಯಾಪದವನ್ನ ಇಟ್ ಮೀನ್ಸ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ಕೊಳ್ತೀವಿ. ತದನಂತರ ಈ ಸೆಂಟೆನ್ಸ್ ಅನ್ನುವಂತಕ್ಕಂಥ ಆ ಶಬ್ದವು ವರ್ಬ್ ಫಾರ್ಮ್ V3 ಫಾರ್ಮ್ ನಲ್ಲಿ ಮಾಡಬೇಕು. ಯಾಕಂದ್ರೆ ಪ್ಯಾಸಿವ್ ಫಾರ್ಮ್ ನಲ್ಲಿ ಇರೋದ್ರಿಂದ ಅದನ್ನು ನಾವು V3 ಫಾರ್ಮ್ ನಲ್ಲಿ ಬರಿಬೇಕು. ಅಲ್ಲಿ ಈಗ ಹಿಂದೆ ನಾನು ವರ್ಬ್ ಫಾರ್ಮ್ ಹೇಳಿರೋ ಪ್ರಕಾರ ನೀವು ನೋಡಬಹುದು, ಹೌದಾ, VP1 VP2 VP3. ಹಾಗಾದ್ರೆ ಸೆಂಟೆನ್ಸ್ ಇಲ್ಲಿ ಏನಾಗುತ್ತೆ V3 ಫಾರ್ಮ್ ಒಳಗ ಸೆಂಟೆನ್ಸ್ಡ್. ಇಲ್ಲಿ ಇಡಿ ಫಾರ್ಮ್ ಅನ್ನ ನಾವು ಅಲ್ಲಿ ಆಡ್ ಮಾಡೋದ್ರಿಂದ V3 ಫಾರ್ಮ್. ಆದ್ರೆ ಎಲ್ಲ ಕಡೆ ಇಡಿ ಫಾರ್ಮ್ ಬರಲ್ಲ, ಎಲ್ಲ ಕಡೆ ಇಡಿ ಹತ್ತದಿಲ್ಲ. ಹಾಗಾಗಿ ಕೆಲವೊಂದು ಮಾತ್ರ, ಅದಕ್ಕೆ ನಮಗೆ ಅವರ್ ಫಾರ್ಮ್ ಗೊತ್ತಿರಬೇಕು, ಆ ಮೇನ್ ವರ್ಬ್ಗಳು ಗೊತ್ತಿರಬೇಕು. ಸೊ ಇಷ್ಟಕ್ಕೆ ನಮಗೆ 1 ಮಾರ್ಕ್ಸ್ ಸಿಗ್ತದ. ತದನಂತರ ಎ ಗಾರ್ಡ್, ಈ ಡ್ಯಾಶ್ ಇಂದಿನ ಪದ ನೋಡ್ರಿ, ಎ ಗಾರ್ಡ್, ಎ ಕಾವಲುಗಾರ, ಒಬ್ಬನ ಕಾವಲುಗಾರ. ಸಿಂಗುಲರ ಪ್ಲೂರಲ? ಸಿಂಗುಲರ್, ಏಕವಚನ. ಹಾಗಾಗಿ ಯಾವ ಒಂದು ಸಹಾಯಕ ಕ್ರಿಯಾಪದ ಹೆಲ್ಪಿಂಗ್ ವರ್ಬ್? ವಾಸ್. ಪ್ಲೇಸ್, ಇದ್ರ VP3 ಏನಾಗುತ್ತಾ? V3 ಫಾರ್ಮ್ ಪ್ಲೇಸ್ಡ್. ದಟ್ಸ್ ಆಲ್. ನೆಕ್ಸ್ಟ್ ಹಾಗೆ ಮುಂದಕ್ಕೆ ಬರೋದಾದ್ರೆ ಎವ್ರಿ ಡೇ ದ ಫುಡ್, ಪ್ರತಿದಿನದ ಆಹಾರ ಅಂತ. ಪ್ರತಿದಿನದ ಆಹಾರ ಅಂದ್ರೆ ಅದು ನಮಗೆ ಸಿಂಗುಲರ್ ಲೆಕ್ಕಕ್ಕೆ ಬರುತ್ತೆ. ಹಾಗಾಗಿ ಏಕವಚನ ಆಗಿರೋದ್ರಿಂದ ಅಲ್ಲಿ ನಾವೇನ್ ಮಾಡ್ತೀವಿ, ಹೆಲ್ಪಿಂಗ್ ವರ್ಬ್ ಅನ್ನ ಯಾವ್ದು ತೆಗೆದುಕೊಳ್ಬೇಕಾಗುತ್ತೆ? ವಾಸ್ ಎನ್ನುವ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಳ್ಬೇಕಾಗ್ತದ. ನಂತರ ಬ್ರಿಂಗ್, ನೋಡ್ರಿ ಈಗಾಗಲೇ ನಾನು ಹಿಂದೆ ಕೇಳಿದೆ ಇಡಿ ಪ್ರತ್ಯಯ, ಇಡಿಯನ್ನ ಆಡ್ ಮಾಡೋದ್ರಿಂದ V3 ಆಗ್ಬಿಡುತ್ತಂತ. ಆದ್ರೆ ಎಲ್ಲವೂ ಇಡಿ ಆಗೋದಿಲ್ಲ, ಅದಕ್ಕೆ ವರ್ಬ್ ಫಾರ್ಮ್ಗಳು ಗೊತ್ತಿರ್ಬೇಕು ನಮಗ. ಇಲ್ಲಿ ಬ್ರಿಂಗ್ ಇರುವಂತಕ್ಕಂಥದ್ದು ಇದು VP3 ಫಾರ್ಮ್ ಒಳಗೆ ಏನಾಗ್ತದೆ? ಬ್ರಾಟ್ ಎನ್ನುವಂತಕ್ಕಂತಹ ಒಂದು ಶಬ್ದ ಆಗ್ತದ, ಬ್ರಾಟ್. ಈ ರೀತಿಯಾಗಿ ನಮಗೆ 26ನೇ ಕ್ವಶನ್ ನಲ್ಲಿ ಈ ಕ್ವಶನ್ಗಳನ್ನ ರೈಸ್ ಮಾಡಿರ್ತಾನೆ. ನಮಗೆ ವರ್ಬ್ ಫಾರ್ಮ್ ಗೊತ್ತಿರಬೇಕು, ಮತ್ತೆ ಜೊತೆಗೆ ಈ ಪ್ಯಾಸೇಜ್ನ ಈ ಒಂದು ಪುಟದ ಪ್ರತಿಯೊಂದು ಅರ್ಥವು ನಮಗೆ ಗೊತ್ತಿದ್ದಾಗ ಮಾತ್ರ ಇಲ್ಲಿ ಇದು ಮಾಡಕ್ಕೆ. ಏನ್ ಮಾಡ್ಬೇಕು? ಸಿಂಗುಲರ್ ಇತ್ತಂತಂದ್ರೆ ವಾಸ್ ಎನ್ನುವಂತಕ್ಕಂಥ ಪದವನ್ನ ಬಳಕೆ ಮಾಡ್ಕೋಬೇಕು. ಪ್ಲೂರಲ್ ಇತ್ತಂದ್ರೆ 2ಕ್ಕಿಂತ ಹೆಚ್ಚಿತ್ತಪ್ಪ, ಅಲ್ಲಿ ವರ್ ಎನ್ನುವಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡಬೇಕು. ನಂತರ ಈ ಬ್ರಾಕೆಟ್ ನೊಳಗಿರ್ತಕ್ಕಂಥ ಏನ್ ಬಾಕ್ಸ್ ನೊಳಗಿರ್ತಕ್ಕಂತಹ ಶಬ್ದವನ್ನ, ಆ ವರ್ಬ್ ಫಾರ್ಮ್ ಅನ್ನ V3 ಅಲ್ಲಿ ಬಳಕೆ ಮಾಡೋದ್ರಿಂದ ನಮಗೆ ಅಂಕಗಳು ಬರ್ತವೆ. ಸೊ ನಮಗೆ ಏನ್ ಬೇಕು? ಅಗತ್ಯವಾಗಿ ಅಲ್ಲಿರ್ತಕ್ಕಂಥ ವರ್ಬ್ ಫಾರ್ಮ್ ಬಹಳ ಅಗತ್ಯ, ಮತ್ತೆ ಸಿಂಗುಲರ್ ಪ್ಲೂರಲ್ ಬಗ್ಗೆ ಮಾಹಿತಿ ಇರಬೇಕು, ಮತ್ತೆ ಆ ಸಹಾಯಕ ಕ್ರಿಯಾಪದ ಇಟ್ ಮೀನ್ಸ್ ಹೆಲ್ಪಿಂಗ್ ವರ್ಬ್ಗಳ ಬಗ್ಗೆ ಕೂಡ ಮಾಹಿತಿ ಇರಬೇಕು. ಸಿಂಗುಲರ್ ಇದ್ದಾಗ ಏನ್ ಬಳಸಬೇಕು, ಪ್ಲೂರಲ್ ಇದ್ದಾಗ ಏನ್ ಬಳಸಬೇಕು ಅನ್ನುವಂತಕ್ಕಂಥದ್ದನ್ನ. ಓಕೆ, ಈಗಾಗಲೇ ಒಂದು ಎಕ್ಸಾಂಪಲ್ ಅಂತ ತಿಳಿದಿದ್ವಿ. ಮತ್ತೊಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಅನ್ನ ನಾವು ನೋಡುವುದಾದ್ರೆ, ದ ಪ್ಯಾರಲ್ ಬಿಟ್ವೀನ್ ದೀಸ್ ಟು ಡ್ಯಾಶ್ ಹ್ಯಾವ್ ಸಕ್ ಇನ್ ಆಲ್ ದೇರ್ ಸಪೋರ್ಟರ್ Tamanna dash advice by his supporters about the various means available for dash get. ನಾವು ಹಿಂದೆ ನೋಡಿರ್ತಕ್ಕಂಥ ಎಕ್ಸಾಂಪಲ್ಗೂ ಮತ್ತು ಇಲ್ಲಿ ನೋಡ್ತಕ್ಕಂಥ ಎಕ್ಸಾಂಪಲ್ಗೂ ಬಹಳ ವ್ಯತ್ಯಾಸ ಇದೆ. ನೋಡ್ರಿ, ಇಲ್ಲಿ ಹ್ಯಾವ್ ಅಂತ ಕೊಟ್ಟಿದ್ದಾನೆ. ನಾನು ಹಿಂದೆ ಹೇಳಿದ ಹಾಗೆ ಈ ಡ್ಯಾಶ್ ಇಂದಿರ್ತಕ್ಕಂತಹ ಶಬ್ದವನ್ನ ನೋಡಿ, ಸಿಂಗುಲರ್ ಪ್ಲೂರಲ್ ಅನ್ನುವಂತಕ್ಕಂಥದ್ದು ನೋಡಿ, ವಾಸ್ ಮತ್ತು ವರ್ ಅನ್ನ, ಸಿಂಗುಲರ್ ಇತ್ತಂದ್ರೆ ವಾಸ್ ಅನ್ನ, ಪ್ಲೂರಲ್ ಇತ್ತಂದ್ರೆ ವರ್ ಅನ್ನ ಬಳಸಬೇಕಂತ ಹೇಳಿದೆ. ಬಟ್ ಇಲ್ಲಿ ಏನ್ ಮಾಡಿದಾನೆ, ಅವನು ಆಲ್ರೆಡಿ ಹೆಲ್ಪಿಂಗ್ ವರ್ಬ್ ಅನ್ನು ಕೊಟ್ಟಿದ್ದಾನೆ. ಸೊ ಈ ತರ
ಕ್ವಶನ್ಗಳು ರೈಸ್ ಆದಾಗ ನಾವು ಯಾವ ರೀತಿಯಾಗಿ ಗೊಂದಲ ಬೀಳಬಾರ್ದು. ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು, ದ ಕ್ವಾರಲ್ ಬಿಟ್ವೀನ್ ದೀಸ್ ಟೂ ಹಾಗಾದ್ರೆ ಸಿಂಗುಲರ್ ಪ್ಲೂರಲ್, ಇದು ಪ್ಲೂರಲ್, ದೀಸ್ ಟೂ, ಇವು ಎರಡು, ಇವರಿಬ್ರು ಅಂತ, ಇವರಿಬ್ಬರ ಮಧ್ಯೆ ಏನಾಯ್ತು, ಜಗಳ ಆಯ್ತು ಅಂತ. ಸೊ ಹಾಗಾದ್ರೆ ಇಲ್ಲಿ ಹಾವನ್ನ ನಾವು ಆನ್ಸರ್ ಮಾಡುವಂತಹ ಸಂದರ್ಭದೊಳಗೆ ಏನ್ ಮಾಡ್ಬೇಕು, ಹ್ಯಾಡ್ ಆಗಿ ಪರಿವರ್ತನೆ ಮಾಡ್ಕೊಂಡು. ಅಲ್ಲಿ ವಾಸ್ ವರ್ಬ್ ಬಳಸ್ತಾ ಇದ್ವಿ, ಇಲ್ಲಿ ಆಲ್ರೆಡಿ ಅವನ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾನೆ. ಸೊ ಅದನ್ನ ನಾವೇನ್ ಮಾಡ್ಬೇಕು, ಹ್ಯಾಡ್ ಆಗಿ ಪರಿವರ್ತನೆ ಮಾಡಬೇಕು. ಸೊ ನಂತರ ಸಕ್ ಇದ್ದಿದ್ದು ಸಕ್ಡ್, V3 ಫಾರ್ಮ್. ಸೊ ಮುಂದೆ ಬಂದಾಗ ಇನ್ ಆಲ್ ದೇರ್ ಸಪೋರ್ಟರ್, ತಮ್ಮಣ್ಣ ಈ ಡ್ಯಾಶ್ ಇಂದಿರ್ತಕ್ಕಂಥ ಶಬ್ದ ಸಿಂಗುಲರ್ ಪ್ಲೂರಲ್. ಸೊ ಸಿಂಗುಲರ್ ಇರೋದ್ರಿಂದ ನಾವು ಇಲ್ಲಿ ಯಾವ ಒಂದು ಹೆಲ್ಪಿಂಗ್ ವರ್ಬ್ ಅನ್ನು ಬಳಸ್ತೀವಿ, ವಾಸ್ ಎನ್ನುವ ಹೆಲ್ಪಿಂಗ್ ವರ್ಬ್ ಅನ್ನು ಬಳಸ್ತೀವಿ. ನಂತರ ಅಡ್ವೈಸ್, ಅಲ್ಲಿ ವರ್ಬ್ ಫಾರ್ಮ್ ಅನ್ನ ನಾವು ನೋಡಿದಾಗ V3 ಫಾರ್ಮ್ ಒಳಗೆ ಏನಾಗ್ತದೆ, ಅಲ್ಲಿ ಅಡ್ವೈಸ್ ಇದ್ದಿದ್ದು ಅಡ್ವೈಸ್ಡ್. That's all. Next, by his supporters about the various means available for. The various means available. ನೋಡಿ, ವೇರಿಯಸ್ ವಿಭಿನ್ನವಾಗಿರ್ತಕ್ಕಂಥ ಬೇರೆ ಬೇರೆ, ಹೌದಾ? ಹಾಗಾದ್ರೆ ಪ್ಲೂರಲ್ ಸಿಂಗುಲರ, ಇಲ್ಲಿ ಪ್ಲೂರಲ್ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ, ವರ್ ಅನ್ನುವಂತಕ್ಕಂಥ ಸಹಾಯಕ ಕ್ರಿಯಾ ಪದವನ್ನ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ. ನಂತರ ಗೆಟ್ ಗಾಟ್ ನಾವೇನ್ ಮಾಡ್ತೀವಿ, ಇಡಿ ಪ್ರತ್ಯಯ ಹಚ್ಚ ಅಂತ ಹೇಳಿದ್ವಿ, ಹೌದಾ? ಎಲ್ಲಾ ಕಡೆ ಇಡಿ ಪ್ರತ್ಯಯ ಬರಲ್ಲ. ಸೊ ಇಲ್ಲಿ ಗೆಟ್ ಅನ್ನುವಂತಕ್ಕಂಥದ್ದು ಗೆಟ್, ಗಾಟ್. ಸೊ ಇಂಥ ಒಂದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಮಗೆ ಕನ್ಫ್ಯೂಸ್ ಆಗುವಂತಕ್ಕಂಥ ಒಂದು ಕೆಲವು ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. ನಮಗೆ ಮೂಲ ಏನಿರಬೇಕು, ಈ ವರ್ಬ್ ಫಾರ್ಮ್ ಗೊತ್ತಿರಬೇಕು, ಮತ್ತೆ ಹೆಲ್ಪಿಂಗ್ ವರ್ಬ್ ಬಗ್ಗೆ ಪರಿಜ್ಞಾನ ಇರಬೇಕು. ಆಗ ನಾವು ಈಸಿಯಾಗಿ ಈ ಕ್ವಶನ್ ಪೇಪರ್ ಅನ್ನು ಬಿಡಿಸಬಹುದು. ಯಾವುದೇ ರೀತಿಯಾಗಿರ್ತಕ್ಕಂಥ, ಹೌದಾ, ಬೇರೆ ರೀತಿಯಾಗಿರ್ತಕ್ಕಂಥ ಕ್ವಶನ್ ಬಂದರೂ ಕೂಡ ಸಾಲ್ವ್ ಮಾಡಬಹುದು.